ಆರೋಪಿಗಳನ್ನ ಸ್ಥಳ ಮಹಜರಿನ ಬಳಿಕ ಈಗ ಹೊರಗೆ ಕರ್ಕೊಂಡು ಬರಲಾಗ್ತಾ ಇದೆ. ಶೆಡ್ನ 2-3 ಭಾಗಗಳಲ್ಲಿ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಿದ್ದಾರೆ. ಆರೋಪಿಗಳು ಬಾಯ್ಬಿಟ್ಟಿರೋ ವಿಷಯಕ್ಕೆ, ಅವರು ಹೇಳ್ತಾ ಇರೋ ವಿಷಯಕ್ಕೆ, ಅಲ್ಲಿನ ಸನ್ನಿವೇಶಕ್ಕೆ ತಾಳೆಯಾಗುತ್ತಾ ಅಂತ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಮೊದಲಿಗೆ ಅಲ್ಲೊಂದು ಕೆಂಪು ಲಾರಿ ಇತ್ತು, ಅದರ ಬಳಿ ಕರೆದುಕೊಂಡು ಹೋಗಿ ಆರೋಪಿಗಳನ್ನ ಪ್ರಶ್ನಿಸಲಾಯಿತು. ಅದೇ ಶೆಡ್ನಲ್ಲಿ ಇದ್ದ ಒಂದು ರೂಮ್ನ ಒಳಭಾಗಕ್ಕೆ ಒಬ್ಬೊಬ್ಬರಾಗಿ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸಿದ್ರು. ಕೊಲೆ ನಡೆದ ಸ್ಥಳದಲ್ಲಿ ಸ್ಥಳ ಮಹಜರಾಗ್ತಾ ಇದೆ. ದರ್ಶನ್ ಸೇರಿದಂತೆ 13 ಜನರ ವಿಚಾರಣೆ, ಒಬ್ಬೊಬ್ಬರನ್ನೇ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಒಟ್ಟಿಗೆ ನಿಲ್ಲಿಸಿ ಪ್ರಶ್ನೆ ಕೇಳಿದಾಗ ಮ್ಯಾನಿಪ್ಯುಲೇಟ್ ಆಗೋ ಸಾಧ್ಯತೆ ಇದೆ. ಒಬ್ಬರು ಹೇಳಿದ್ದನ್ನೇ ಎಲ್ಲರೂ ಹೌದು ಹೌದು ಅನ್ನೋ ಸಾಧ್ಯತೆ ಇದೆ. ಹಾಗಾಗಿ ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಲಾಯಿತು. ಆ ಶೆಡ್ನಲ್ಲಿ ಇದ್ದ ರೂಮ್ನಲ್ಲೇ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಮಾಡಲಾಗಿತ್ತು. ಈಗಾಗಲೇ ಫಾರೆನ್ಸಿಕ್ ಟೀಮ್ ಸ್ಥಳ ಮಹಜರಿಗೆ ಮುಂಚೆ ಅಲ್ಲಿ ಸಿಕ್ಕಿರುವ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಿಕೊಂಡಿದೆ. ಸಿಸಿಟಿವಿ ಫುಟೇಜ್ ಗಳನ್ನ ಸೇವ್ ಮಾಡಿಕೊಳ್ಳಲಾಗಿದೆ. ಅದಾದ ಮೇಲೆ ಆರೋಪಿಗಳನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರಿನ ಸಂದರ್ಭದಲ್ಲಿ ಘಟನೆ ಹೇಗಾಯಿತು, ಎಷ್ಟೊತ್ತಿಗೆ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಬಂದ್ರು, ಯಾರು ಕರ್ಕೊಂಡು ಬಂದ್ರು, ಸ್ಥಳದಲ್ಲಿ ಯಾರ್ಯಾರು ಎಷ್ಟೆಷ್ಟು ಹೊತ್ತಿದ್ರು, ಯಾರು ಹೊಡೆದಿದ್ದು, ಆತನ ಸಾವು ಯಾವಾಗಾಯ್ತು, ಯಾವ ಸಮಯದಲ್ಲಾಯ್ತು, ಅಲ್ಲಿಂದ ಆತನ ದೇಹನ ತೆಗೆದುಕೊಂಡು ಹೋಗಿದ್ದು ಯಾರು, ಯಾವ ಗಾಡಿಯಲ್ಲಿ ತೆಗೆದುಕೊಂಡು ಹೋಗಿದ್ದು, ಹೀಗೆ ಹಲವಾರು ಪ್ರಶ್ನೆಗಳನ್ನ ಆರೋಪಿಗಳಿಗೆ ಕೇಳಲಾಗಿದೆ. ಸ್ಥಳ ಮಹಜರಿನ ನಂತರ ವಾಪಸ್ ಕರ್ಕೊಂಡು ಬರ್ತಾ ಇದ್ದಾರೆ. ಶೆಡ್ನಲ್ಲಿ ಸೀಸ್ ಮಾಡಿದ ಗಾಡಿಗಳ ಮಧ್ಯೆಯೇ ರೇಣುಕಾ ಸ್ವಾಮಿಯನ್ನ ಚಿತ್ರಹಿಂಸೆ ಮಾಡಲಾಯಿತು. ಆ ಶೆಡ್ನಲ್ಲೇ ಇದ್ದ ಒಂದು ರೂಮ್ನಲ್ಲಿ ಆತನ ಮೇಲೆ ನಿರಂತರ ಹಲ್ಲೆಯಾಗಿದೆ. ಇಲ್ಲಿವರೆಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 8 ಗಂಟೆಗಳ ಕಾಲ ಆತನಿಗೆ ಟಾರ್ಚರ್ ನೀಡಲಾಗಿದೆ. ಒಬ್ಬರಾದ ಮೇಲೆ ಒಬ್ಬರು ಹಲ್ಲೆ ಮಾಡಿದ್ದಾರೆ. ದರ್ಶನ್ನ ಆಪ್ತರು, ಸ್ನೇಹಿತರು ಯಾರ್ಯಾರು ಬಂದ್ರು ಎಲ್ಲರೂ ಆತನ ಮೇಲೆ ಹಲ್ಲೆ ಮಾಡಿದ್ದಾರೆ. ಸ್ಥಳ ಮಹಜರಿನಲ್ಲಿ ಇಂಚಿಂಚು ಮಾಹಿತಿನ ಹೊರಗೆಳೆಯೋ ಪ್ರಯತ್ನ ಪೊಲೀಸರು ಮಾಡಿದ್ದಾರೆ. ಅದರ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ದಾರೆ. ಒಂದು ವಿಜುವಲ್ ಸ್ಥಳ ಮಹಜರಿಗೆ ಬಂದ ಸಂದರ್ಭದ ವಿಜುವಲ್ಸ್ ಅನ್ನ ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಲೈವ್ ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ರೂಮ್ ನಿಂದ ಈ ಕಡೆ ಕರ್ಕೊಂಡು ಬರ್ತಾ ಇದ್ದಾರೆ. ರೇಣುಕಾ ಸ್ವಾಮಿ ಸ್ಥಳ ಮಹಜರು ವೇಳೆ ಇಂಚಿಂಚು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಸ್ಥಳ ಮಹಜರಿನ ಪ್ರಕ್ರಿಯೆ ವಿಡಿಯೋ ಮಾಡಿಕೊಂಡಿದ್ದಾರೆ ಪೊಲೀಸರು. ಸ್ಥಳ ಮಹಜರಿನ ವೇಳೆ ಒಬ್ಬೊಬ್ಬ ಆರೋಪಿಯ ಹೇಳಿಕೆನೂ ದಾಖಲಾಗಿದೆ. ಆಯಾ ಸ್ಥಳಗಳಲ್ಲಿ ನಿಂತು ಆರೋಪಿಗಳನ್ನ ಪ್ರಶ್ನೆ ಮಾಡಲಾಯಿತು. ಅವರ ಉತ್ತರಗಳು ವಿಡಿಯೋ ರೆಕಾರ್ಡ್ ಆಗಿವೆ. ಒಬ್ಬೊಬ್ಬರನ್ನೇ ಕರ್ಕೊಂಡು ಹೋಗಿ ಪ್ರಶ್ನೆಗಳು ಮಾಡಲಾಯಿತು. ಅವರು ಹೇಳಿದ್ದನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಸ್ಥಳ ಮಹಜರಿನ ಸ್ಥಳದಿಂದ ಆ ರೂಮ್ ನಿಂದ ಈಗ ಎಲ್ಲರನ್ನು ವಾಪಸ್ ಕರ್ಕೊಂಡು ಬಂದಿದ್ದಾರೆ. ಸದ್ಯಕ್ಕೆ ಏನೆಲ್ಲ ಇನ್ಫಾರ್ಮೇಶನ್ಸ್ ಪೊಲೀಸ್ ಮೂಲಗಳಿಂದ ಸಿಗ್ತಾ ಇದೆ, ಏನೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ, ಅಲ್ಲಿರೋ ಆರೋಪಿಗಳಿಂದ ಏನೆಲ್ಲ ಉತ್ತರ ಬಂದಿದೆ, ಏನ್ ಇನ್ಫಾರ್ಮೇಶನ್ ಸಿಗ್ತಾ ಇದೆ? ಭಾವನಾ, ಇದೀಗ ಬಹುತೇಕ ಒಂದು ಸ್ಥಳ ಮಹಜರಿನ ಪ್ರಕ್ರಿಯೆ ಮುಗಿದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಆ ಒಂದು ರೂಮ್ನಿಂದ ಇನ್ನೊಂದು ಸ್ಥಳಕ್ಕೆ ಅವರೆಲ್ಲರನ್ನೂ ಕೂಡ ಕರ್ತ್ಕೊಂಡು ಬಂದು ಒಂದು ಫೋಟೋವನ್ನು ತೆಗೆಯುವಂಥ ಕೆಲಸಕ್ಕೆ ಇದೀಗ ಪೊಲೀಸರು ಮುಂದಾಗಿದ್ರು. ಫೋಟೋವನ್ನು ತೆಕ್ಕೊಂಡ್ರು. ಹೀಗಾಗಿ ಸ್ಥಳ ಮಹಜರಿನ ವೇಳೆ ಯಾವುದೇ ಆರೋಪಿಯನ್ನು ಕರ್ಕೊಂಡ್ಬಂದು ಮಹಜರು ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ಕೋರ್ಟ್ಗೆ ಎವಿಡೆನ್ಸನ್ನು ಕೊಡೋದಕ್ಕೆ ಒಂದು ಫೋಟೋ ಮತ್ತು ವಿಡಿಯೋವನ್ನು ರೆಕಾರ್ಡ್ ಮಾಡ್ಕೊಳ್ತಾರೆ. ಸ್ಥಳದ ಮಹಜರು ಮುಗಿದಾದ ನಂತರ ಅವರ ಫೋಟೋವನ್ನು ಕೂಡ ತೆಕ್ಕೊಳ್ತಾರೆ. ಇದೀಗ ಆ ಒಂದು ಪ್ರಕ್ರಿಯೆಯನ್ನು ಪೊಲೀಸರು ಮಾಡಿರುವಂಥದ್ದು. ಇಂಚಿಂಚಾಗಿ ಎಲ್ಲ ಕಡೆನೂ ಕೂಡ ರೇಣುಕಾ ಸ್ವಾಮಿಯನ್ನು ಎಲ್ಲೆಲ್ಲಿ ಕರೆದುಕೊಂಡು ಹೋಗಿದ್ರು, ಯಾರೆಲ್ಲ ಹಲ್ಲೆ ಮಾಡಿದ್ರು,
ಯಾವುದರಿಂದ ಹಲ್ಲೆ ಮಾಡಿದ್ರು, ಯಾವ ವೆಹಿಕಲಲ್ಲಿ ಕರ್ಕೊಂಡೋಗಿದ್ರು, ಹೀಗೆ ಹಿಂಚು ಮಾಹಿತಿಯನ್ನು ಪೊಲೀಸರು ಕಲೆ ಹಾಕೊಳ್ತಿರುವಂಥದ್ದು. ಮತ್ತು ಇವ್ರು ಹೇಳ್ತಿರೋದಕ್ಕೂ ಕೂಡ ಏನು ಸಾಮ್ಯತೆ ತಾಳೆಗಳಾಗುತ್ತಾ ಅನ್ನೋದನ್ನ ಒಂದು ಫೊರೆನ್ಸಿಕಲ್ಲಿ ನಿನ್ನೆ ಫೊರೆನ್ಸಿಕ್ ಅವರು ಒಂದು ಮಹಾಜರನ ಮಾಡಿದ್ರು. ಆ ಒಂದು ಈ ಸಾಕ್ಷಿಗಳನ್ನು ಕೂಡ ತಾಳೆ ಹಾಕಿ ನೋಡ್ತಿರುವಂಥದ್ದು. ಅದರಲ್ಲಿ ಏನಾದರೂ ಮ್ಯಾನಿಪುಲೇಟ್ ಆಗ್ತಿದೆಯಾ ಏನು ಅನ್ನೋದ್ರ ಬಗ್ಗೆನೂ ಕೂಡ ಪರಿಶೀಲನೆಯನ್ನು ಕೂಡ ಮಾಡ್ತಾರೆ. ಮತ್ತು ಒಬ್ಬೊಬ್ಬರಾಗಿ ಮಹಾಜರಿಗೆ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಹೊಡೆದ್ರು ಏನು ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕರ್ಕೊಂಡ್ಬರ್ತಾರೆ. ಮತ್ತು ಎಲ್ಲರನ್ನೂ ಕೂಡ ಒಟ್ಟಿಗೆ ನಿಲ್ಲಿಸಿ ಒಂದ್ಸತಿ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾರೆ. ಈ ವೇಳೆ ಫೋಟೋವನ್ನು ತೆಗೆಯುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ಮಹಾಜರು ಮುಗಿದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಅಂತಿಮ ಘಟ್ಟದಲ್ಲಿ ಇರುವಂಥದ್ದು. ಮಹಾಜರು ಮುಗಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಎಲ್ಲ ಆರೋಪಿಗಳನ್ನು 13 ಜನ ಆರೋಪಿಗಳನ್ನು ದರ್ಶನ್ ಸೇರಿದಂತೆ 13 ಜನರನ್ನು ಕೂಡ ಇದೀಗ ಮತ್ತೆ ಒಂದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ಸೋಫಾರ್ ಮಹಾಜರು ಪ್ರಕ್ರಿಯೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿಯಲಿದೆ. ಅಂತಿಮ ಘಟ್ಟದಲ್ಲಿ ಇರೋದ್ರ ಬಗ್ಗೆನೂ ಕೂಡ ಒಂದು ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಈ ಒಂದು ಮಹಾಜರಿನ ಸಮಯದಲ್ಲಿ ಏನು ಹೇಳಿದ್ರು, ಯಾವ ಆರೋಪಿಗಳು ಏನೆಲ್ಲ ಒಂದು ಮಾಹಿತಿ ಕೊಟ್ಟರು ಏನು ಅನ್ನೋದ್ರ ಬಗ್ಗೆ ಇನ್ನೂ ಯಾವುದೇ ರೀತಿಯಂಥ ಮಾಹಿತಿ ನಮಗೆ ಸಿಕ್ಕಿಲ್ಲ. ಸದ್ಯಕ್ಕೆ ಮಹಾಜರು ಪ್ರಕ್ರಿಯೆಯನ್ನು ಪೊಲೀಸರು ಮಾಡ್ತಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯಗೊಳಿಸಿ ಅವರನ್ನ ಒಂದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೂ ಕೂಡ ಒಂದು ಪೊಲೀಸರು ಕರ್ಕೊಂಡು ಹೋಗುವಂಥದ್ದು. ಮತ್ತೆ ಪೊಲೀಸ್ ಜೀಪಿನ ಒಂದು ವಿಜುವಲ್ಸನ್ನು ಕೂಡ ಇದೀಗ ನೀವು ನೋಡ್ತಿರುವಂಥದ್ದು. ಅಲ್ಲಿ ದರ್ಶನನ್ನು ಕೂರಿಸಲಾಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹಾಜರು ಪ್ರಕ್ರಿಯೆಯನ್ನು ಮುಗಿಸಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಯನ್ನು ಪೊಲೀಸರು ಮಾಡ್ಕೊಂಡಿರುವಂಥದ್ದು. ಭಾವನಾ, ಎಸ್, ಇದಾದ ಮೇಲೆ ಸ್ಥಳ ಮಹಜರಿನ ನಂತರದ ಪ್ರೋಸೆಸ್ ಏನಿರುತ್ತೆ ಚೇತನ್? ಅಂದರೆ ಭಾವನಾ, ಸ್ಥಳ ಮಹಜರಾದ ನಂತರ ಇನ್ನೂ 6 ದಿನಗಳ ಕಾಲ ಅವರ ಒಂದು ವಿಚಾರಣೆ ಬಾಕಿ ಇರುತ್ತೆ. ಯಾಕಂದರೆ 6 ದಿನಗಳ ಪೊಲೀಸ್ ಕಸ್ಟಡಿಗೆ ಅವರು ಪಡ್ಕೊಂಡಿರುವಂಥದ್ದು ಇದು ಕಾಮಾಕ್ಷಿಪಾಳ್ಯ ಪೊಲೀಸರು. ಹೀಗಾಗಿ 6 ದಿನಗಳ ಕಾಲ ವಿಚಾರಣೆಯನ್ನು ನಡೆಸ್ತಾರೆ. ಅಂದರೆ ಯಾವೆಲ್ಲ ಏನು ಫೋನ್ ಕರೆಗಳು, ಬೇರೆ ಯಾರಿಗಾದ್ರೂ ಫೋನ್ ಮಾಡಿದ್ರಾ ಇನ್ಸಿಡೆಂಟ್ ಆದಮೇಲೆ, ಮತ್ತು ಇವಾಗ ಹಣದ ವಿಚಾರ ಒಂದು ಏನು ರಿವೀಲ್ ಆಗ್ತಾ ಇದೆ. ಅಂದರೆ ಅವರು ಸರೆಂಡರ್ ಆದರೆ 30 ಲಕ್ಷವನ್ನು ಹಣವನ್ನು ದರ್ಶನ್ ಕೊಡ್ತೀನಿ ಎಂದಿದ್ರು, ಮತ್ತು ಕೊಟ್ಟಾಗಲೇ ಅವರು ಸರೆಂಡರ್ ಆಗೋದಕ್ಕೆ ಒಪ್ಕೊಂಡ್ರು. ಹೀಗೆ ಒಂದು ತನಿಖೆಯ ಹಂತದಲ್ಲಿ ಬೇರೆ ಬೇರೆ ಒಂದು ತಿರುವುಗಳನ್ನು ಈ ಒಂದು ಪ್ರಕರಣ ಪಡ್ಕೊಳ್ತಿರುವಂಥದ್ದು. ಎಕ್ಸಾಕ್ಟ್ ಆಗಿ ಏನಾಯಿತು ಅನ್ನೋದನ್ನ ಇಂಚಿಂಚು ಇನ್ವೆಸ್ಟಿಗೇಷನ್ ಮಾಡಬೇಕಿರುತ್ತೆ. ಮತ್ತು ಚಿತ್ರದುರ್ಗದಲ್ಲಿ ಒಂದು ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಲಾಗಿತ್ತು. ಅಲ್ಲಿನ ಒಂದು ದರ್ಶನ್ ಫ್ಯಾನ್ ಅಸೋಸಿಯೇಷನ್ ಅಧ್ಯಕ್ಷ ರಾಘವೇಂದ್ರ ಎಂಬಾತನ ಸಹಾಯದಿಂದ ನಂದೀಶ್ ಕಿಡ್ನಾಪ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದ್ರಿಂದ ಅಲ್ಲಿಯೂ ಕೂಡ ಹೋಗ್ಬೇಕಾಗತ್ತೆ. ಅಲ್ಲಿ ಸ್ಥಳ ಮಹಜರನ್ನು ಮಾಡಬೇಕಾಗತ್ತೆ. ಇವಾಗ ಆಲ್ರೆಡಿ ಸುಮ್ನಹಳ್ಳಿಯ ಏನು ರಾಜಕಾಲುವೆ ಏನಿದೆ ಅಲ್ಲಿ ಸ್ಥಳ ಮಹಜರು ಮುಗಿದೋಗಿದೆ. ಮತ್ತು ಈ ಒಂದು ಶೆಡ್ನಲ್ಲೂ ಕೂಡ ಸ್ಥಳ ಮಹಜರು ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಮುಗಿಯುತ್ತೆ. ಮತ್ತು ಚಿತ್ರದುರ್ಗದಲ್ಲೂ ಒಂದು ಸ್ಥಳ ಮಹಜರು ಮಾಡುವಂಥ ಪ್ರಕ್ರಿಯೆ ಬ್ಯಾಲೆನ್ಸ್ ಇದೆ. ಯಾಕಂದರೆ ಅಲ್ಲಿಂದ ರೇಣುಕಾ ಸ್ವಾಮಿಯನ್ನು ಕಿಡ್ನಾಪ್ ಮಾಡಿರುವಂಥದ್ದು. ಈಗ ಅಲ್ಲಿಯೂ ಕೂಡ ಮಹಜರನ್ನು ಮಾಡ್ತಾರೆ. ಆನಂತರ ಎಲ್ಲ ಆರೋಪಿಗಳನ್ನು ಕೂಡ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ತಾರೆ. ಕನ್ಫೆಸ್ ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟರೆ ಅಂತ ಸ್ವಇಚ್ಛೆ ಹೇಳಿಕೆ ಏನು ಕೊಡ್ತಾರೆ 161 ಅಂತ ಏನು ಹೇಳಲಾಗುತ್ತೆ. ಆ ಒಂದು 161 ಸ್ಟೇಟ್ಮೆಂಟನ್ನು ಪೊಲೀಸ್ ಅಧಿಕಾರಿಗಳು ಮಾಡ್ಕೊಳ್ತಾರೆ. ಅಂದರೆ ಪ್ರತಿಯೊಬ್ಬ ಆರೋಪಿಗಳ 161 ಮಾಡ್ಕೊತಾರೆ. ಎಲ್ಲರನ್ನೂ ಕೂಡ ಒಟ್ಟಿಗೆ ಸೇರಿಸಿ ಒಂದು ಎನ್ಕ್ವೈರಿಯನ್ನು ಮಾಡ್ತಾರೆ. ಅದರೆಲ್ಲವನ್ನೂ ಕೂಡ ವಿಡಿಯೋ ರೆಕಾರ್ಡು ಮತ್ತು ಎಲ್ಲ ರೆಕಾರ್ಡ್ ಮಾಡಿ ಮತ್ತು ದಾಖಲೆಗಳನ್ನು ರೆಡಿ ಮಾಡಿಕೊಂಡು ಅದಕ್ಕೆ ಅವ್ರ ಕಡೆಯಿಂದ ಸಹಿ ಹಾಕಿಸ್ಕೊಳ್ಳುವಂಥ ಕೆಲಸ ಆಗುತ್ತೆ. ಇದೆಲ್ಲ ಆಗಬೇಕಂದ್ರೆ 6 ದಿನಗಳ ಕಾಲ ಒಂದು ಟೈಮನ್ನು ಕೇಳಿದ್ದಾರೆ. ಒಂದು ವೇಳೆ ಈ 6 ದಿನಗಳಲ್ಲಿ ಪ್ರಕರಣದ ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಏನಾದರೂ ಮುಗಿದ್ರೆ ಅವರನ್ನು ಕಸ್ಟಡಿಗೆ ಕೇಳೋದು ತಪ್ಪುತ್ತೆ. ಅಂದರೆ ನೆಕ್ಸ್ಟ್ 6 ದಿನ ಆದಮೇಲೆ ಅವರನ್ನು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ನಮಗೆ ಕಸ್ಟಡಿ ಕೊಡಿ ಅಂತ ಕೇಳಲ್ಲ. ಒಂದು ವೇಳೆ ಇನ್ವೆಸ್ಟಿಗೇಷನ್ ಏನಾದರೂ ಬ್ಯಾಲೆನ್ಸ್ ಇದ್ದರೆ, ಬೇರೆ ಏನಾದರೂ ಈ ಒಂದು ಪ್ರಕರಣದಲ್ಲಿ ಇನ್ನೂ 4 ಹೆಸರು ಏನು ಕೇಳಿ ಬರ್ತಾ ಇದೆ, ಬೇರೆ ಬೇರೆ ಅವರ ಪಾತ್ರಗಳೇನಾದರೂ ಇದೆಯಾ ಅನ್ನೋದೇನಾದರೂ ಕಂಡು ಬಂದರೆ ತನಿಖೆಯ ಹಂತದಲ್ಲಿ ಬೇಕಾದರೆ ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಕೇಳ್ತಾರೆ. ಇಲ್ಲ ಅಂತಂದರೆ ಅವ್ರನ್ನ ನಮ್ಮ ಕಸ್ಟಡಿಗೆ ಬೇಡ, ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಅಂತ ಅಂದ್ಬಿಟ್ಟು ಮ್ಯಾಜಿಸ್ಟ್ರೇಟ್ಗೆ ಒಂದು ಮನವಿಯನ್ನು ಮಾಡ್ತಾರೆ. ಆನಂತರ ಅಷ್ಟು ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳಿಸಲಾಗುತ್ತೆ. ಆನಂತರ ಇನ್ವೆಸ್ಟಿಗೇಷನ್ ನಡೆಯುತ್ತೆ, ಚಾರ್ಜ್ ಶೀಟ್ ಹಾಕುವಂಥ ಕೆಲಸ ಆಗುತ್ತೆ. ಸದ್ಯಕ್ಕೆ ಇನ್ನೂ ಚಿತ್ರದುರ್ಗದಲ್ಲಿ ಮಹಜರು ಪ್ರಕ್ರಿಯೆ ಬಾಕಿ ಇದೆ. ಮತ್ತು ಆರೋಪಿಗಳ 161 ಸ್ಟೇಟ್ಮೆಂಟ್ ಎಲ್ಲರದ್ದು ಕೂಡ ಆಗಿಲ್ಲ. ಎಲ್ಲರ 161 ಸ್ಟೇಟ್ಮೆಂಟನ್ನು ಕೂಡ ಮಾಡ್ಕೊಳ್ಳೋದು ಬ್ಯಾಲೆನ್ಸ್ ಇರೋದ್ರಿಂದ ಅದೆಲ್ಲ ಕೆಲಸವನ್ನು ಪೊಲೀಸರು ಮಾಡಲಿದ್ದಾರೆ. ಭಾವನಾ, ಪಟ್ಟಣಗೆರೆಯ ಶೆಡ್ಗೆ ಸ್ಥಳ ಮಹಜರಿಗೆ ಪೊಲೀಸರು ದರ್ಶನ್ ಸೇರಿದಂತೆ 13 ಜನ ಆರೋಪಿಗಳನ್ನ ಕರ್ಕೊಂಡು ಬಂದಿದ್ದಾರೆ. 2 ವಿಜುವಲ್ಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ಒಂದು ಶೆಡ್ನ ಒಳಗಡೆ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ.
ಹಿಂಭಾಗದಲ್ಲಿ ದರ್ಶನ್ ಮತ್ತು ದರ್ಶನ್ ಹಿಂಭಾಗದಲ್ಲಿ ಪವಿತ್ರ ಗೌಡ ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಮತ್ತೊಂದು ಕಡೆ ಪಟ್ಟಣಗೆರೆ ಶೆಡ್ನ ಲೈವ್ ವಿಜುವಲ್ಸ್. ಸ್ಥಳ ಮಹಜರು ಆಲ್ಮೋಸ್ಟ್ ಮುಕ್ತಾಯವಾದಂತಿದೆ. ಪೊಲೀಸ್ ವಾಹನ ತಂದು ನಿಲ್ಲಿಸಿಕೊಂಡಿದ್ದಾರೆ ಹತ್ತಿರದಲ್ಲೇ. 2-3 ಸ್ಥಳಗಳಲ್ಲಿ ಸ್ಥಳ ಮಹಜರಾಗಿದೆ. ನೀವು ನೋಡ್ತಾ ಇದ್ದ ವಾಹನಗಳಲ್ಲಿ ರೆಡ್ ಕಲರ್ ಲಾರಿ ಪಕ್ಕದಲ್ಲಿ ಸ್ಥಳ ಮಹಜರು ಮಾಡಲಾಯಿತು. ಎಲ್ಲರನ್ನ ಅಲ್ಲಿ ಕರ್ಕೊಂಡು ಹೋಗಿದ್ರು. ಅದಾದ ಮೇಲೆ ಅದರ ಆಪೋಸಿಟ್ ಬಲಭಾಗದಲ್ಲಿ ಅಲ್ಲೊಂದು ರೂಮ್ ಇದೆ. ರೂಮಿನ ಹತ್ರ ಕರ್ಕೊಂಡು ಹೋಗಿ ಒಬ್ಬೊಬ್ಬರನ್ನೇ ಪ್ರಶ್ನೆಗಳನ್ನ ಕೇಳಲಾಯಿತು. ಒಟ್ಟಿಗೆ ಅಲ್ಲದೆ ಇಂಡಿವಿಜುವಲಿ ಅವರಿಗೆ ಪ್ರಶ್ನೆಗಳನ್ನ ಕೇಳಲಾಯಿತು. ಅವರು ಹೇಳಿದ ಉತ್ತರ, ಪೊಲೀಸರು ಕೇಳಿದ ಪ್ರಶ್ನೆ ಇವೆಲ್ಲವನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಪೊಲೀಸರು. ಅಲ್ಲಿ ಸಿಕ್ಕ ಸಾಕ್ಷಿಗಳಿಗೆ ರಾಡು, ಕೋಲು ಏನೇನು ಸಿಕ್ಕಿದೆಯೋ, ಫಾರೆನ್ಸಿಕ್ ಟೀಮ್ ಅಲ್ಲಿಗೆ ಹೋದಾಗ ಏನೇನು ಸಿಕ್ಕಿದೆಯೋ, ಆರೋಪಿಗಳು ಹೇಳ್ತಾ ಇರೋದಕ್ಕೂ ಅಲ್ಲಿ ಸಿಕ್ಕಿರುವ ಸಾಕ್ಷಿಗಳಿಗೂ ಸಿಸಿಟಿವಿಯ ಫುಟೇಜ್ಗಳಿಗೂ ತಾಳೆಯಾಗುತ್ತಾ ಅಥವಾ ಆರೋಪಿಗಳು ನಿಜ ಹೇಳ್ತಾ ಇಲ್ವಾ? ಹಲವು ಆರೋಪಿಗಳು ಕುಂಟುಕೊಂಡು ಹೋಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಮಹಜರಿನ ವೇಳೆ ಒಬ್ಬೊಬ್ಬ ಆರೋಪಿಯ ಹೇಳಿಕೆಯನ್ನು ದಾಖಲಿಸಿಕೊಳ್ಳಲಾಗಿದೆ. ದರ್ಶನ್, ಪವಿತ್ರ ಸೇರಿ 13 ಮಂದಿ ಪೊಲೀಸರು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಘಟನೆ ಹೇಗಾಯಿತು ಅಂತ ಪೊಲೀಸರು ಕೇಳಿದ್ದಾರೆ. 8 ಗಂಟೆಗಳ ಕಾಲ ಇದೇ ಜಾಗದಲ್ಲಿ ರೇಣುಕಾಸ್ವಾಮಿಯನ್ನ ಲಾಕ್ ಮಾಡಿಕೊಳ್ಳಲಾಯಿತು. ನಿರಂತರವಾಗಿ ಹಲ್ಲೆ ಮಾಡಲಾಯಿತು. ಆತನ ಜೀವ ಹೋದ ನಂತರ ಇದೇ ಜಾಗದಿಂದ ಆತನ ಶವ ಸಾಗಿಸಲಾಯಿತು. ಸುಮಾರು 7 ಸಿಸಿಟಿವಿಗಳು ಅಳವಡಿಕೆಯಾಗಿದೆ. ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಪ್ರತಿನಿಧಿ ಚೇತನ್ ಕೆಲವೇ ನಿಮಿಷದ ಮುಂಚೆ ಅಷ್ಟೇ ಹೇಳಿದ್ದಾರೆ, ಈ ರೂಮ್ ಒಳಗಡೆ ಏನ್ ಹಲ್ಲೆ ಆಯ್ತು ಅಂದ್ರಲ್ಲ, ಅಲ್ಲೂ ಕೂಡ ಒಂದು ಸಿಸಿಟಿವಿ ಇದೆ. ಡಿಜಿಟಲ್ ಎವಿಡೆನ್ಸ್ ಈ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಇದರ ಜೊತೆಗೆ ಆ ಶೆಡ್ನಲ್ಲಿ ಇದ್ದ ಸೆಕ್ಯೂರಿಟಿಯನ್ನ ಕರ್ಕೊಂಡು ಹೋಗಿ ಈಗಾಗಲೇ ವಿಚಾರಣೆ ಮಾಡಲಾಗಿತ್ತು. ಆತ ಯಾವೆಲ್ಲ ಇನ್ಫಾರ್ಮೇಶನ್ಗಳನ್ನ ಕೊಟ್ಟಿದ್ದಾನೆ ಅದು ಕೂಡ ಮುಖ್ಯ ಆಗುತ್ತೆ. ಡಿಜಿಟಲ್ ಎವಿಡೆನ್ಸ್, ಆ ರೂಮ್ನಲ್ಲಿ ಸಿಕ್ಕಿರಬಹುದಾದ ಸಾಕ್ಷಿಗಳು, ಪಟ್ಟಣಗೆರೆ ಶೆಡ್ನಲ್ಲಿ ಸ್ಥಳ ಮಹಜರು. 8 ಗಂಟೆಯ ಕಾಲ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಲಾಯಿತು. ಒಬ್ಬರಾದ ಮೇಲೆ ಒಬ್ಬರು ಆತನ ಮೇಲೆ ಹಲ್ಲೆ ನಡೆಸಿದ್ದಾರೆ. ಆ ಹಲ್ಲೆಯನ್ನ, ಆ ಹೊಡೆತ ತಾಳೋದಕ್ಕಾಗದೆ ರೇಣುಕಾಸ್ವಾಮಿ ಜೀವ ಹೋಗಿದೆ. ಜೀವ ಹೋದ ಮೇಲೆ ಶವವನ್ನ ಅಲ್ಲಿಂದ ಸಾಗಿಸಿ ಎಸೆದು ಬರಲಾಯಿತು. ಹಣದ ವಿಚಾರವಾಗಿ ಗಲಾಟೆ ನಡೆದು ಹೀಗಾಗಿದೆ ಅಂತ 3 ಜನ ಹೋಗಿ ಸರೆಂಡರ್ ಆದಾಗ ಪೊಲೀಸರು ತನಿಖೆಗೆ ಇಳಿದಾಗ ಗೊತ್ತಾಗಿದ್ದು ಯಾವ ರೇಂಜ್ಗೆ ರೇಣುಕಾಸ್ವಾಮಿಗೆ ಹಿಂಸೆ ನೀಡಲಾಯಿತು ಅಂತ. ನಟ ದರ್ಶನ್ಗೆ ನಿರಂತರ ಕಾಲ್ಸ್ ಹೋಗಿರುತ್ತೆ. ಕೆದಕತಾ ಹೋದಾಗ ಸತ್ಯಾಂಶ ಬಯಲಾಗಿದೆ. ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ. ಯಾವ ಜಾಗದಲ್ಲಿ 8 ಗಂಟೆಯ ಕಾಲ ಕೆಟ್ಟ ಮೆಸೇಜ್ ಹಾಕಿದ ಅನ್ನೋ ಕಾರಣಕ್ಕೆ ನಿರಂತರ ಚಿತ್ರಹಿಂಸೆ ನೀಡಲಾಗಿತ್ತು, ಆ ಸ್ಥಳದಲ್ಲಿ ಇವತ್ತು ಸ್ಥಳ ಮಹಜರಾಗ್ತಾ ಇದೆ. 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಇಷ್ಟೂ ಜನ ಆರೋಪಿಗಳಿರ್ತಾರೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿನ ಎತ್ತಾಕೊಂಡು ಬರಲಾಗತ್ತೆ. ಈ ಶೆಡ್ಗೆ ಕರ್ಕೊಂಡು ಬಂದು ನಿರಂತರವಾಗಿ ಆತನ ಮೇಲೆ ಹಲ್ಲೆ ನಡೆಸಲಾಗುತ್ತೆ.
ತಲೆಯ ಮೇಲೆ, ದೇಹದ ಮೇಲೆ ರಾಡ್ನಿಂದ ಬಾರಿಸಿದ ಗುರುತುಗಳಿವೆ, ಸುಟ್ಟ ಗಾಯಗಳಿವೆ. ಸ್ಥಳ ಮಹಜರಿನಲ್ಲಿ ಏನೆಲ್ಲ ಅಂಶ ಗೊತ್ತಾಗಿದೆ ಅನ್ನೋದು ಸದ್ಯಕ್ಕೆ ತಿಳಿಬೇಕಾಗಿರೋ ವಿಷಯ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಚೇತನ್ ಮತ್ತೊಂದು ಸಲ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಚೇತನ್, ಸ್ಥಳ ಮಹಜರು ಮುಕ್ತಾಯ ಆಗಿದೆಯಾ ಅಥವಾ ಬೇರೆ ಅದೇ ಶೆಡ್ ನಲ್ಲಿ ಬೇರೆ ಭಾಗಕ್ಕೆ ಹೋಗಿ ಸ್ಥಳ ಮಹಜರು ಮುಂದುವರಿತಾ ಇದೆಯಾ? ಭಾವನಾ, ಇನ್ನೂ ಕೂಡ ಶೆಡ್ ನಲ್ಲೇ ಒಂದು ಪೊಲೀಸರು ಮತ್ತೆ ವಿಧಿವಿಜ್ಞಾನ ತಂಡ ಫೊರೆನ್ಸಿಕ್ ಏನಿದೆ ಅದು ಕೂಡ ಎರಡೂ ಕೂಡ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗ್ದಿದೆ ಸ್ಥಳ ಮಹಜರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂದ್ರೆ ಎಲ್ಲಾ ಒಂದು ವೆಹಿಕಲ್ ಗಳನ್ನ, ಪೊಲೀಸ್ ವೆಹಿಕಲ್ ಗಳನ್ನ, ಆರೋಪಿಗಳನ್ನ ಕರ್ಕೊಂಡು ಹೋಗೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಮೊದಲಿಗೆ ಒಂದು ಲಾರಿಯ ಬಳಿಯನ್ನು ಕರ್ಕೊಂಡು ಹೋಗ್ಲಾಗಿತ್ತು ಆರೋಪಿಯನ್ನ. ಮತ್ತೆ ಆ ಒಂದು ಮನೆಯ ಒಂದು ಮಹಜರ್ ಆದ್ಮೇಲೆ ಆ ಒಂದು ಲಾರಿಯ ಬಳಿಯೇ ಮತ್ತೆ ಒಂದು ಆರೋಪಿಗಳನ್ನ ಕರ್ಕೊಂಡು ಹೋಗಿರುವಂತದ್ದು. ಎಲ್ಲಾ ಆರೋಪಿಗಳನ್ನ ಕೂಡ ಕರ್ಕೊಂಡು ಹೋಗ್ಲಾಗಿದೆ. ಮತ್ತೆ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಏನಿದ್ದಾರೆ ಇಬ್ರು ಕೂಡ ಸೇರಿದಂತೆ ಅಲ್ಲೇ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರುವಂತದ್ದು. ಇನ್ನೂ ಕೂಡ ಸ್ಥಳ ಮಹಜರು ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಮುಗ್ದಿಲ್ಲ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿಯುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗಿರುವಂತದ್ದು. ಮತ್ತೆ ಎಲ್ಲಾ ಪೊಲೀಸ್ ವಾಹನಗಳನ್ನ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಎಲ್ಲಾ ರೀತಿಯಲ್ಲಿ ಸಿದ್ಧತೆಯನ್ನ ಮಾಡಿ ಇಟ್ಕೊಂಡಿರುವಂತದ್ದು. ಸದ್ಯಕ್ಕೆ ಇನ್ನೂ ಕೂಡ ಪೊಲೀಸರು ಏನು ಶೆಡ್ ಏನಿದೆ ಆ ಒಂದು ಶೆಡ್ ನಲ್ಲೇ ಒಂದು ಸ್ಥಳ ಮಹಜರನ್ನ ಪ್ರಕ್ರಿಯೆಯನ್ನ ಇನ್ನು ಮುಗಿಸ್ತಿರುವಂತದ್ದು. ಮತ್ತೆ ಫೊರೆನ್ಸಿಕ್ ನ ಒಂದು ಡಾಕ್ಟರ್ಸ್ ಗಳೇನಿದ್ದಾರೆ ಅವರು ಕೂಡ ಅಲ್ಲೇ ಒಂದು ಬೀಡು ಬಿಟ್ಟಿರುವಂತದ್ದು. ಭಾವನಾ, ಇದರ ಜೊತೆಗೆ ಈಗಾಗಲೇ ಫಾರೆನ್ಸಿಕ್ ಟೀಮ್ಗೆ ಅಲ್ಲಿ ಕೆಲವೊಂದು ಸಾಕ್ಷಿಗಳು ನಿನ್ನೆ ಮೊನ್ನೆಯಲ್ಲೇ ಗೊತ್ತಾಗಿವೆ. ಅದರ ಬಗ್ಗೆ ರಿಪೋರ್ಟ್ಸ್ ಯಾವಾಗ ಬರುತ್ತೆ? ಆಮೇಲೆ DNA ಪತ್ತೆ ಹಚ್ಚುವ, ದೇಹದ ಮೇಲೆ ಸಿಕ್ಕಿರುವ DNA ಟೆಸ್ಟ್ ಕೂಡ ಬರೋದಿದೆ ಅಂತ ಹೇಳಲಾಗ್ತದೆ. ಈ ರಿಪೋರ್ಟ್ಸ್ ಎಲ್ಲ ಯಾವಾಗ ಬರುತ್ತೆ? ಅಂದ್ರೆ ಈ ಒಂದು ರಿಪೋರ್ಟ್ ಏನು ಒಂದು ವಾರ ಒಳಗಡೆ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾಕಂದ್ರೆ ನಿನ್ನೆ ಬಂದಂತಹ ಒಂದು ಸೋಕೋ ಟೀಮ್ ಏನಿದೆ, ಫೊರೆನ್ಸಿಕ್ ಟೀಮು, ಈ ಒಂದು ಘಟನಾ ಸ್ಥಳದಲ್ಲಿ ಏನ್ ಮರ್ಡರ್ ಆಗಿತ್ತು ಅಲ್ಲಿ ಏನೆಲ್ಲ ಸಿಕ್ಕುತ್ತೆ, ಬ್ಲಡ್ ಸ್ಯಾಂಪಲ್ ಗಳೇನಾದ್ರೂ ಸಿಕ್ಕುತ್ತಾ, ಮತ್ತೆ ಆರೋಪಿಗಳ ಯಾವ್ದಾದ್ರು ಒಂದು ಬ್ಲಡ್ ಸ್ಯಾಂಪಲ್ ಇರ್ಬೋದು, ಬೇರೆ ಏನಾದ್ರು ಸಿಗುತ್ತಾ ಅನ್ನೋದ್ರ ಬಗ್ಗೆ ನಿನ್ನೆ ಇಡೀ ದಿನ ವೆರಿಫಿಕೇಶನ್ ಅನ್ನ ಮಾಡಿರುವಂತದ್ದು. ಅದಲ್ದಿರ ನಿನ್ನೆ ಆಯುಧಗಳು, ಆತನಿಗೆ ಎಲ್ಲೆಲ್ಲಿ ಹೊಡೆದ್ರು, ಯಾವ ಆಯುಧದಲ್ಲಿ ಹೊಡೆದ್ರು, ಯಾವ್ದಾದ್ರು ಬಸ್ತಿಗೆ ಹೊಡಿಸಿದ್ರೆ ಅಥವಾ ಏನ್ ಕಂಬಕ್ಕೆ, ಗೋಡೆಗೆ ಏನಾದ್ರು ಆತನನ್ನ ತಳ್ಳಿ ಓಡಿಸಿದ್ರೆ ಅಲ್ಲಿಯೂ ಕೂಡ ಒಂದು ಸ್ಯಾಂಪಲ್ಸ್ ಅನ್ನ, ಅಲ್ಲಿ ಬ್ಲಡ್ ಇರ್ಬೋದು, ಮತ್ತೆ ರೇಣುಕಾಸ್ವಾಮಿಯ ಒಂದು ಆತನ ದೇಹದ ಒಂದು ಬೇರೆ ಬೇರೆ ಪಾರ್ಟ್ ಏನಾದ್ರು, ಚರ್ಮ, ಹೀಗೆ ಏನಾದ್ರು ಅಲ್ಲೇನಾದ್ರು ಸಿಕ್ಕಿದ್ಯಾ ಅನ್ನೋದ್ರ ಬಗ್ಗೆನೂ ಕೂಡ ಚೆಕ್ ಮಾಡ್ತಾರೆ. ಎಲ್ಲವನ್ನೂ ಕೂಡ ತೆಗೆದುಕೊಳ್ತಾರೆ. ಅಂದ್ರೆ ತೆಗೆದುಕೊಂಡು ಆ ಒಂದು ಸ್ಯಾಂಪಲ್ ಅನ್ನ ಇಟ್ಕೊಂಡಿರ್ತಾರೆ. ಆ ನಂತರ ಇದೀಗ ಇವತ್ತು ಕೂಡ ಒಂದು ಫೊರೆನ್ಸಿಕ್ ಟೀಮ್ ಅನ್ನ ಕರ್ಸ್ಕೊಂಡಿರುವಂತದ್ದು. ಇವತ್ತು ಆರೋಪಿಗಳು ಏನು ಹೇಳಿಕೆಯನ್ನ ನೀಡ್ತಾರೆ ಅಂದ್ರೆ, ಈ ಒಂದು ಏನ್ ಆಯುಧದಿಂದ ಹೊಡೆದ್ವಿ, ಈ ಒಂದು ದೊಣ್ಣೆಯಿಂದ ಹೊಡೆದ್ವಿ ಅಂತ ಅನ್ಬಿಟ್ಟು ಅಲ್ಲಿರೋದೇನಾದ್ರು ತೋರಿಸಿದ್ರೆ ಅಲ್ಲಿಯೂ ಕೂಡ ಒಂದು ಸ್ಯಾಂಪಲ್ಸ್ ಅನ್ನ ಮತ್ತೊಂದಷ್ಟು ಕಲೆಕ್ಟ್ ಮಾಡ್ಕೊಳ್ತಾರೆ. ನಿನ್ನೂ ಕೂಡ ಕಲೆಕ್ಟ್ ಮಾಡ್ಕೊಳ್ಳಲಾಗಿದೆ, ಮತ್ತೆ ಇವತ್ತು ಕೂಡ ಕಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಮತ್ತೆ ಅದು ಏನಾದ್ರು DNA ಏನಾದ್ರು ಸಿಗುತ್ತೆ ಅಂದ್ರೆ ಆರೋಪಿಗಳ ಒಂದು ಕೂದಲಿರ್ಬೋದು, ಚರ್ಮ ಇರ್ಬೋದು, ಮತ್ತೆ ಏನು ಸತ್ತಿರುವಂತಹ ವ್ಯಕ್ತಿಯ ಒಂದು DNA ಏನಾದ್ರು ಸಿಗುತ್ತಾ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಇನ್ವೆಸ್ಟಿಗೇಷನ್ ಆಗ್ಬೇಕಾಗತ್ತೆ. ಹೀಗಾಗಿ ಎರಡು ಮಹಜರು ಪ್ರಕ್ರಿಯೆಗಳನ್ನ ಮಾಡಲಾಗುತ್ತೆ. ಮೊದಲಿಗೆ ಒಂದು ಫೊರೆನ್ಸಿಕ್ ಅವರು ಯಾವುದೇ ಒಂದು ಮರ್ಡರ್ ಆದಂತ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿಯನ್ನು ನೀಡಿ ಒಂದು ಏನೆಲ್ಲ ಒಂದು ಸ್ಯಾಂಪಲ್ಗಳು, ಫುಟ್ ಪ್ರಿಂಟ್ ಮತ್ತೆ ಫಿಂಗರ್ ಪ್ರಿಂಟ್ ಏನೆಲ್ಲ ಸಿಗುತ್ತೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆ ನಂತರ ಆರೋಪಿ ಏನಾದ್ರು ಸಿಕ್ ಬಂದ್ರೆ ಆತನನ್ನ ಕರ್ಕೊಂಡು ಬಂದಾಗ ಮತ್ತೊಂದು ಬಾರಿ ಒಂದು ಫೊರೆನ್ಸಿಕ್ ಅವರು ಇರ್ತಾರೆ, ಪೊಲೀಸ್ ಅವರು ಇರ್ತಾರೆ, ಇಬ್ಬರ ಸಮ್ಮುಖದಲ್ಲಿ ಒಂದು ಮಹಜರು ಪ್ರಕ್ರಿಯೆ ಆಗುತ್ತೆ. ಸದ್ಯಕ್ಕೆ ಈ ಒಂದು ಶೆಡ್ ನಲ್ಲಿ ಇನ್ನೂ ಕೂಡ ಮಹಜರು ಪ್ರಕ್ರಿಯೆ ಕಂಟಿನ್ಯೂ ಆಗ್ತಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಗಿಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆದ್ರೆ ಆ ಒಂದು ಲಾರಿ ಏನಿದೆ ಅಲ್ಲಿ ಕರ್ಕೊಂಡೋಗಿ ಇನ್ನಷ್ಟು ವಿಚಾರಣೆಯನ್ನ ACP ಚಂದನ್ ಏನಿದ್ದಾರೆ ಅವರ ಒಂದು ತಂಡ ಮಾಡ್ತಿರುವಂತದ್ದು. ಯಾವಾಗ ಬೇಕಾದ್ರೂ ಅವರನ್ನ ಮತ್ತೆ ವಾಪಸ್ಸು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೋದು. ಕರ್ಕೊಂಡೋಗಿ ನಂತರದ ವಿಚಾರಣೆ ನಡೆಯಲಿದೆ. ಭಾವನಾ, ಇದರ ಜೊತೆಗೆ ಉಳಿದ 4 ಜನರ ಬಗ್ಗೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಚೇತನ್? ಅಂದ್ರೆ ಸೋಫಾರ್ ಅವರು ಎಲ್ಲಿಯವರು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಏನು ಪೊಲೀಸರು ಕೂಡ ಕಲೆ ಹಾಕೊಳ್ತಾ ಇದ್ದಾರೆ. ಮೊದಲಿಗೆ ಒಂದು ಕಸ್ಟಡಿಗೆ ಪಡ್ಕೊಂಡಾದ್ಮೇಲೆ ಮಹಜರು ಪ್ರಕ್ರಿಯೆ ಬಹುದೊಡ್ಡ ಒಂದು ಪ್ರಕ್ರಿಯೆ ಆಗಿರುತ್ತೆ. ಹೀಗಾಗಿ ಆ ಒಂದು ಮಹಜರು ಪ್ರಕ್ರಿಯೆಯನ್ನ ಮುಗಿಸಿ ಆ ನಂತರ ಒಂದು ಯಾರಿಗೆಲ್ಲ ಕರೆ ಹೋಗಿತ್ತು ಅವರ ಪಾತ್ರ, ಇನ್ನು ಉಳಿದಂತಹ 4 ಪಾತ್ರಗಳೇನು, ಅವರು ಈ ಒಂದು ಪ್ರಕರಣದಲ್ಲಿ ಯಾವ ರೀತಿ ಒಂದು ಏನು ಭಾಗಿಯಾಗಿದ್ರು ಏನು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. 4 ಮೇಲೆ ಅನುಮಾನ ಅಂತ ಇದೀಗ ಮೂಡಿರುವಂತದ್ದು. ಅವರ ಒಂದು ಬಲೆಗೂ ಕೂಡ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಒಂದು ತಂಡ ಇಲ್ಲಿ ಮಹಜರನ್ನ ಮಾಡ್ತಿದ್ರೆ ಇನ್ನೊಂದು ತಂಡ ಅವರ ಹುಡುಕಾಟ ತೊಡಗಿರುತ್ತೆ. ಆದಷ್ಟು ಬೇಗ ಅವರು ಏನು ಬಂಧನ ಆಗಿದಾರ ಅಥವಾ ಅವರನ್ನ ಏನಾದ್ರು ವಶಕ್ಕೆ ಪಡ್ಕೊಂಡಿದ್ರೆ ಏನು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸೋಫಾರ್ ಇಲ್ಲ. ಮಹಜರು ನಂತರ ಇನ್ವೆಸ್ಟಿಗೇಷನ್ ನಂತರ ಅದ್ರ ಬಗ್ಗೆ ಒಂದು ಮಾಹಿತಿ ದೊರಕಲಿದ್ದೆ. ಯಾರವರು ಏನು ಅನ್ನೋದು ಇದುವರೆಗೂ ಕೂಡ ಗೊತ್ತಾಗಿಲ್ಲ. ಸದ್ಯಕ್ಕೆ ಆ 4 ಪೊಲೀಸರು ಕೂಡ ಹುಡುಕಾಟವನ್ನು ನಡೆಸ್ತಿರುವಂತದ್ದು. ಭಾವನಾ,
ಎಸ್, ಇದರ ಜೊತೆಗೆ ಚೇತನ್, ಈಗ ಸದ್ಯಕ್ಕೆ ಬಂದಿರುವ ಮಾಹಿತಿ ಮತ್ತು ಸಾಕ್ಷಿಗಳು ಎಷ್ಟು ಪ್ರಬಲವಾಗಿವೆ ಈ ಪ್ರಕರಣದಲ್ಲಿ? ಸದ್ಯಕ್ಕೆ ಸಿಕ್ಕಿರುವಂತಹ ಸಾಕ್ಷಿಗಳಂತಂದ್ರೆ ಪ್ರಮುಖವಾಗಿ ಇಲ್ಲಿ ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 13 ಜನ ಏನು ಅವ್ರು ಭಾಗಿಯಾಗಿದ್ದಾರೆ ಆ ಒಂದು ಪಾತ್ರದ ಬಗ್ಗೆ ಒಂದು ಶೆಡ್ಗೆ ಎಂಟ್ರಿ ಆಗುವಂತಹ ಒಂದು CCTV ಇಂದ ಹಿಡಿದು ಒಟ್ಟು 7 ರಿಂದ 8 CCTVಗಳನ್ನ ಈ ಒಂದು ಶೆಡ್ ನಲ್ಲಿ ಅಳವಡಿಸಲಾಗಿದೆ. ಎಂಟ್ರಿ ಅಂದ್ರೆ ಶೆಡ್ಗೆ ಎಂಟ್ರಿ ಆಗುವಂತಹ ಡೋರ್ ಅಲ್ಲಿ ಒಂದು CCTV, ಹಂತವಾಗಿ ಒಂದೊಂದು ಕಂಬದಲ್ಲಿ ಒಂದು CCTVಗಳನ್ನ ಹಾಕಲಾಗಿದೆ. ಮತ್ತೆ ಆ CCTV ಎಲ್ಲವೂ ಕೂಡ ಚಾಲ್ತಿಯಲ್ಲಿದೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಇರುವಂತದ್ದು. ಯಾಕಂದ್ರೆ ಜಯಣ್ಣ ನಿನ್ನೆ ನಮ್ಮ ಸುವರ್ಣ ನ್ಯೂಸ್ ಜೊತೆ ಮಾತಾಡೋ ಸಂದರ್ಭದಲ್ಲಿ ಎಲ್ಲ CCTV ಕೂಡ ಚಾಲ್ತಿಯಲ್ಲಿದೆ, ಅದೆಲ್ಲವನ್ನು ಕೂಡ ಪೊಲೀಸರಿಗೆ ಕೊಡ್ಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಕೊಟ್ಟಿರುವಂತದ್ದು. ಹೀಗಾಗಿ ನಟ ದರ್ಶನ್ ಎಂಟ್ರಿ ಆದಾಗಿಂದ ಎಕ್ಸಿಟ್ ಯಾವಾಗ ಆದ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ CCTVಯಲ್ಲಿ ರೆಕಾರ್ಡ್ ಆಗಿರುತ್ತೆ. ಅದು ಡಿಜಿಟಲ್ ಪ್ರಮುಖವಾದಂತಹ ಒಂದು ಡಿಜಿಟಲ್ ಎವಿಡೆನ್ಸ್ ಆಗುತ್ತೆ. ಅದನ್ನ ಹೊರತುಪಡಿಸಿ ನಟ ದರ್ಶನ್ ಮೊಬೈಲ್ ಟವರ್ ಎಲ್ಲೆಲ್ಲಿತ್ತು, ಆ ಒಂದು ಕ್ಷಣದಲ್ಲಿ ಒಂದು ಕರೆಗಳೇನು ನಿರಂತರವಾಗಿ ಹೋಗಿತ್ತು, ಯಾವಾಗ ಕರೆ ಹೋಗಿತ್ತು, ಎಷ್ಟು ನಿಮಿಷ ಮಾತಾಡಿದ್ರು ಅನ್ನೋದ್ರ ಬಗ್ಗೆನೂ ಕೂಡ ಅದನ್ನು ಕೂಡ ಮೊಬೈಲ್ ಏನು ಲಿಸ್ಟ್, ಕಾಲ್ ಲಿಸ್ಟ್ ಅನ್ನು ಕೂಡ ಪ್ರಮುಖವಾದಂತಹ ಒಂದು ಇನ್ನೊಂದು ಡಿಜಿಟಲ್ ಎವಿಡೆನ್ಸ್ ಆಗುತ್ತೆ. ಆ ಒಂದು ಡಿಜಿಟಲ್ ಎವಿಡೆನ್ಸ್ ಅನ್ನು ಕೂಡ ಪೊಲೀಸರು ಪರಿಗಣನೆಗೆ ತೆಗೆದುಕೊಳ್ತಾರೆ. ಯಾವಾಗ ಕರೆ ಮಾಡಿದ್ರು, ಎಷ್ಟು ನಿಮಿಷ ಮಾತಾಡಿದ್ರು, ಏನು ಅನ್ನೋದ್ರ ಬಗ್ಗೆ ಒಂದು ಕಲೆಕ್ಟ್ ಮಾಡ್ಕೊಳ್ತಾರೆ. ಅಂದ್ರೆ ಡಿಜಿಟಲ್ ಎವಿಡೆನ್ಸ್ ಅಂತೂ ದರ್ಶನ್ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿರುವುದಕ್ಕೆ ಎಲ್ಲಾ ಒಂದು ಸಾಕ್ಷಿಗಳನ್ನ ಕೊಡ್ತಾ ಇದೆ. ಇದನ್ನ ಹೊರತುಪಡಿಸಿದ್ರೆ 161 ಸ್ಟೇಟ್ಮೆಂಟ್ ಅಂದ್ರೆ ಸ್ವಇಚ್ಛಾ ಹೇಳಿಕೆ, ಆರೋಪಿ ಏನ್ ಸ್ವಇಚ್ಛಾ ಹೇಳಿಕೆಯನ್ನ ಕೊಡ್ತಾನೆ ಅದ್ರ ಮೇಲೂ ಕೂಡ ಕೇಸ್ ನಿಂತ್ಕೊಳ್ಳುತ್ತೆ. ಪ್ರತಿಯೊಬ್ಬ ಆರೋಪಿಯು ಕೂಡ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಇರ್ಬೋದು ಎಲ್ಲರೂ ಕೂಡ ಯಾವ ರೀತಿ ಹೇಳಿಕೆಯನ್ನ ಕೊಡ್ತಾರೆ ಮತ್ತೆ ತಪ್ಪೊಪ್ಕೊಳ್ತಾರ ಏನು ಅನ್ನೋದನ್ನ ನೋಡ್ಬೇಕಾಗತ್ತೆ. ಆ 161 ಸ್ಟೇಟ್ಮೆಂಟ್ ಅಲ್ಲಿ ಯಾವ ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಅನ್ನೋದನ್ನ ಕೂಡ ನೋಡಿ ಅದರ ಆಧಾರ ಮೇಲೆ ಅವ್ರು ಏನಾದ್ರು ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೆ ವ್ಯತಿರಿಕ್ತವಾದಂತಹ ಸಾಕ್ಷಿಗಳೇನಾದ್ರು ಇದೆಯಾ, ಮತ್ತೆ ಪ್ರಕರಣದಲ್ಲಿ ಅವರ ಭಾಗಿಯಾಗಿರುವ ಬಗ್ಗೆ ಒಂದು ಯಾವ ರೀತಿ ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಅನ್ನೋದನ್ನು ಕೂಡ ಪೊಲೀಸರು ನೋಡ್ತಾರೆ. ಇದೆಲ್ಲ ಒಂದು ಪಾರ್ಟ್ ಆದ್ರೆ, ಡಿಜಿಟಲ್ ಎವಿಡೆನ್ಸ್ ನ ಪಾರ್ಟ್ ಆದ್ರೆ ಇನ್ನು ಐ ವಿಟ್ನೆಸ್ ಕಡೆ ಪೊಲೀಸರು ಕೂಡ ನೋಡ್ತಾರೆ. ಅಂದ್ರೆ ಅವತ್ತಿನ ದಿನ 8ನೇ ತಾರೀಕು ಇದ್ದಂತಹ ಒಂದು ಸೆಕ್ಯೂರಿಟಿ ಗಾರ್ಡ್ ಅನ್ನು ಕೂಡ ಪೊಲೀಸರು ಇವಾಗ ಆಲ್ರೆಡಿ ಏನು ಕಸ್ಟಡಿಗೆ ಪಡೆದು ಆತನನ್ನು ಕೂಡ ವಿಚಾರಣೆಯನ್ನ ಮಾಡಿರುವಂತದ್ದು. ಅಂದ್ರೆ ನೀವು ಯಾವಾಗ ಭದ್ರತೆಗೆ ನಿಯೋಜನೆಗೊಂಡಿದ್ರಿ, ಎಷ್ಟು ವರ್ಷದಿಂದ ಇದ್ರಿ, ಮುಂಚೆ ಏನಾದ್ರು ದರ್ಶನ್ ಬರ್ತಿದ್ರ, ಅವತ್ತು ಮರ್ಡರ್ ಆದ ದಿನ ಯಾರೆಲ್ಲ ಕರ್ಕೊಂಡ್ಬಂದ್ರು, ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಆ ಒಂದು ಐ ವಿಟ್ನೆಸ್ ಬಳಿ ಅಂದ್ರೆ ಪ್ರತ್ಯಕ್ಷದರ್ಶಿ ಬಳಿ ಒಂದು ಹೇಳಿಕೆಗಳನ್ನ ಪೊಲೀಸರು ದಾಖಲು ಮಾಡ್ಕೊಳ್ತಾರೆ. ಅದನ್ನ ವಿಡಿಯೋ ರೆಕಾರ್ಡ್ ಅನ್ನು ಕೂಡ ಮಾಡ್ಕೊಳ್ತಾರೆ. ವಿಡಿಯೋ ರೆಕಾರ್ಡ್ ಅನ್ನ ಮಾಡಿ ಅದನ್ನ ದಾಖಲು ಮಾಡ್ಕೊಂಡು ಆ ಒಂದು ಎವಿಡೆನ್ಸ್ ಕೂಡ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳುತ್ತೆ. ಈ ಎರಡು ಎವಿಡೆನ್ಸ್ಗಳು ಸ್ಟ್ರಾಂಗ್ ಆದ್ಮೇಲೆ ದರ್ಶನ್ ಗ್ಯಾಂಗ್ಗೆ ಒಂದು ಸಂಕಷ್ಟ ಅಂತೂ ಇದ್ದೇ ಇರುತ್ತೆ. ಆನಂತರ ಎಲ್ಲಾ ಒಂದು ಚಾರ್ಜ್ ಶೀಟ್ ಏನಿದೆ, ಆ ಎಲ್ಲಾ ಒಂದು ಸಾಕ್ಷಿಗಳ ಒಂದು ತನಿಖಾ ವರದಿ ಅಂದ್ರೆ ಈವರೆಗಿನ ತನಿಖಾ ವರದಿಯನ್ನ ಕೋರ್ಟ್ಗೆ 6 ದಿನ ಕಸ್ಟಡಿ ಮುಗಿದ ಮೇಲೆ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಏನಾದ್ರೂ ಇನ್ನಷ್ಟು ಇನ್ವೆಸ್ಟಿಗೇಷನ್ ಬಾಕಿ ಇದ್ರೆ ಮತ್ತಷ್ಟು ದಿನ ಕಸ್ಟಡಿ ಕೇಳ್ತಾರೆ. ಮತ್ತೆ ಆರೋಪಿ ಒಂದು ಪ್ರಭಾವಿ ಆಗಿರೋದ್ರಿಂದ ಸಾಕ್ಷಿಗಳ ಮೇಲೆ ಒಂದು ಪ್ರಭಾವ ಬೀರುವಂತಹ ಸಾಧ್ಯತೆಗಳೇ ಇದೆ. ಹೀಗಾಗಿ ಆತನಿಗೆ ಏನು ಇನ್ನಷ್ಟು ದಿನ ಕಸ್ಟಡಿ ಕೊಟ್ಟು ಎಲ್ಲ ಇನ್ವೆಸ್ಟಿಗೇಷನ್ ಮುಗಿಬೇಕು ಅಂತಾನೂ ಕೂಡ ಕೇಳಬಹುದು. ಸೋಫಾರ್ 6 ದಿನಗಳ ಒಳಗಡೆ ಬಹುತೇಕ ಒಂದು ಇನ್ವೆಸ್ಟಿಗೇಷನ್ ಮುಗಿಯುವಂತ ಚಾನ್ಸಸ್ ಇದೆ. ಈ ಎಲ್ಲಾ ಎವಿಡೆನ್ಸ್ ಆಧಾರದ ಮೇಲೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಆಗಲಿದೆ. ಭಾವನಾ, ಧನ್ಯವಾದ ಚೇತನ್ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.